ವಾದಿರಾಜ ಸ್ವಾಮಿಗಳು ಹೇಳ್ತಾರೆ, ಶಾಸ್ತ್ರಗಳ ಆಧಾರವನ್ನಿಟ್ಟುಕೊಂಡು ವಿಧಿಯ ಬರಹವನ್ನು ಬದಲಾಯಿಸುವ ಸಾಮರ್ಥ್ಯ ಒಂದಕ್ಕಿದೆ. ಯಾವುದಕ್ಕೆ? ಗೋಪೀಚಂದ್ರ. ಅದು ಹೆಂಗಿದೆ ಆಚಾರ್ಯ ನೋಡಿ, ಸಾಮಾನ್ಯವಾಗಿ ಹೀಗೆ ಬರೆದ್ವಿ ಅಂದ್ಕೊಳ್ಳಿ, ಏನೋ ಬರೆದ್ವಿ, ತಪ್ಪಾದರೆ ಏನು ಮಾಡ್ತೀವಿ? ಅದ್ರ ಮೇಲೆ ಹೀಗೊಂದು ಗೆರೆ ಹಾಕ್ತೀವಿ, ತಪ್ಪು ಅಂತ. ಬ್ರಹ್ಮ ಹೇಗೆ ಬರೆದಿದ್ದಾನೆ? ಹೀಗೆ ಬರೆದಿದ್ದಾನಲ್ಲ, ಹಣೆ ಬರಹ ಅಲ್ವಾ, ಹೀಗೆ ಬರೆದಿದ್ದಾನೆ. ನಾವೇನು ಮಾಡಬೇಕು? ಗೋಪೀಚಂದನದಲ್ಲಿ ಹೀಗೆ ಹಾಕ್ಕೊಳ್ಬೇಕು ಅಡ್ಡಗೆರೆ. ಅಂದರೆ ಬ್ರಹ್ಮ ಬರೆದದ್ದನ್ನು ಅಳಿಸಿದೆ ನಾನು. ಅಲ್ಲ, ಆ ಸಾಮರ್ಥ್ಯ ನಮಗಿದೆಯಾ? ನಮಗಿಲ್ಲ. ನಾವು ಹಚ್ಕೊಂಡಿರೋದಕ್ಕಿದೆ. ಪೇಪರ್ ಎಂಥದ್ದೇ ಆದರೂ ಅದ್ರ ಮೇಲೆ RBI ಗವರ್ನರ್ ಸಹಿ ಮಾಡಿಬಿಟ್ರೆ ಅದು ನೋಟ್ ಅಂತಿಸ್ಕೊಂಡ್ಬಿಡುತ್ತೆ. ಹೌದಾ ಇಲ್ಲ? ಹಾಗಾದರೆ ಅದು ನಮ್ಮನೇಲಿರೋ ಪೇಪರು ಅದು ಒಂದೇ. ನಾನು ಬೇಕಾದರೆ ಆ ಥರದ್ದು ಒಂದು 2 ಪೇಪರ್ಗಳನ್ನು ಅಂಟಿಸಿ ಅದೇ ತೂಕದ ಅದೇ ಥರ ಡೆನ್ಸಿಟಿ ಇರುವ ಒಂದು ನೋಟನ್ನು ತಯಾರು ಮಾಡಬಹುದು. ಆದರೆ ನಾನು ತಯಾರು ಮಾಡಿದ್ರೆ ಅದನ್ನು ಫೋರ್ಜರಿ ಅಂತ, ಖೋಟಾ ನೋಟು ಅಂತ ಒಳಗೆ ಹಾಕ್ತಾರೆ. ಅದೇ ಅವರು ಮಾಡಿದ್ರೆ ಅದು ಒಳ್ಳೆ ನೋಟ್. ಯಾಕೆ? ಅದರಲ್ಲಿ ಅವನ ಸಿಗ್ನೇಚರ್ ಇರುತ್ತೆ, ಅಥೆಂಟಿಕ್ ಆದ ಸಹಿ ಇರುತ್ತೆ. ಹಾಗೆ ನಾವು ನಮಗೆ ಆ ಶಕ್ತಿ ಇಲ್ಲದೆ ಇರಬಹುದು, ಆದರೆ ನಾವು ಹಚ್ಚಿಕೊಂಡ ಚಂದನಕ್ಕೆ ಆ ಶಕ್ತಿ ಇದೆ. ಯಾಕೆ? ಬರೆದವ ಬ್ರಹ್ಮ ಆದರೆ ಹಚ್ಕೊಂಡದ್ದು ಅವರ ಅಪ್ಪನ ಚಂದನ. ಹಾಗಾಗಿ ಬ್ರಹ್ಮದೇವರು ಕಾಂಪ್ರಮೈಸ್ ಆಗ್ತಾರಂತೆ. ಫಾಲೇ ಯಲ್ಲಿಖಿತಂ ಧುನೋತಿ ವಿವಿಧಾಂ ರೇಖಾಂ ವಿಧಾತ್ರ ಕೃತಾಂ. ಜೊತೆಗೆ ಯಲ್ಲೀಲಾ ತಿಲಕೀಕೃತ ವಿತನುತೆ ವಿದ್ವಲ್ಲಲಾಮಾಯಿತಾನ್. ಸುಮ್ಮನೆ ಆಟಕ್ಕೆ ಅಂತ ಹಚ್ಚಿಕೊಂಡವರನ್ನು ಕೂಡ ಆ ಗೋಪಿ ಚಂದನ ಸುಮ್ಮನೆ ಹಚ್ಕೊಳ್ಳೋದು. ಯಾಕೆ ಹಚ್ಕೊಳ್ತೀವಿ ಗೊತ್ತಿಲ್ಲ. ಮಕ್ಕಳು ಸಣ್ಣವರಿದ್ದಾಗ, ದೊಡ್ಡವ್ರಿಗಾದರೆ ಗೋಪಿ ಚಂದನ ಅಂದರೆ ಏನು, ಗೋಪಿ ಚಂದನ, ಕೃಷ್ಣನ ಮೈ ಗಂಟಿದ ಮಣ್ಣು ಅದು ಅಲ್ಲಿಂದ ಸಿಗುತ್ತೆ, ಇಲ್ಲಿ ಹಿಂಗೆಲ್ಲ ಗೊತ್ತಿರುತ್ತೆ. ಪುಟ್ಟ ಮಕ್ಕಳಿಗೆ ಏನು ಗೊತ್ತಿರುತ್ತೀವೆಲ್ಲ. ಯಾವ ಹಚ್ಕೊಳ್ಳುವಾಗ ಮನೇಲಿ ದೊಡ್ಡವ್ರು ಹಚ್ಕೋತಾರೆ, ನಾವು ಹಚ್ಕೋತೀವಿ ಅಷ್ಟೇ, ನಮಗೆ ಏನು ಗೊತ್ತಿಲ್ಲ. ಇವತ್ತು ಎಷ್ಟೋ ಜನ ದೊಡ್ಡವ್ರಿಗೂ ಇಷ್ಟೇ ಇರುತ್ತೆ, ಗೊತ್ತಿರಲ್ಲ. ಏನೋ ಆಚಾರ್ಯ ನಮ್ಮ ತಂದೆ ಹೇಳಿದ್ರು ಹಚ್ಕೋ ಅಂತ, ನಾನು ಹಚ್ಕೋತಾ ಇದ್ದೀನಿ. ಯಾಕೆ ಹಚ್ಕೋಬೇಕು ಗೊತ್ತಿಲ್ಲ. ಚಕ್ರ ಈ ಕಡೆನೇ ಯಾಕೆ ಹಚ್ಕೋಬೇಕು, ಈ ಕಡೆ ಯಾಕೆ ಹಚ್ಕೋಬಾರದು, ಕೆಲವ್ರಿಗೆ ಅದು ಕನ್ಫ್ಯೂಸ್, ಈ ಕಡೆನೂ ಹಚ್ಕೊಂಡಿರ್ತಾರೆ. ಹೀಗೆಲ್ಲ ಇರುವಂಥದ್ದು. ಆದರೆ ರಾಜರಂದರು ಇದಕ್ಕೂ ಫಲ ಇದೆ. ಸುಮ್ಮನೆ ಯಾಕೆ ಅಂತ ಗೊತ್ತಿಲ್ಲ, ಆಟ ಆಡಕ್ಕೆ ಅಂತ ಗೋಪಿ ಚಂದನವನ್ನು ಹಚ್ಕೊಂಡ್ರು. ಲೀಲಾ ತಿಲಕೀಕೃತಂ. ಸುಮ್ಮನೆ ಲೀಲೆ, ಸುಮ್ಮನೆ ಆಟಕ್ಕೆ ಅಂತ ಆ ಗೋಪಿ ಚಂದನವನ್ನು ಹಚ್ಕೊಂಡ್ರು. ಅಂಥ ವ್ಯಕ್ತಿಗಳನ್ನು ವಿದ್ವಲ್ಲಲಾಮಾಯಿತಾನ್ ವಿತನುತೆ, ದೊಡ್ಡ ವಿದ್ವಾಂಸರ ಸಾಲಿನಲ್ಲಿ ಕೂಡಿಸ್ಬಿಡುತ್ತೆ. ನೋಡಿ, ನಮಗಿದರ ಅಭಿಪ್ರಾಯ ಗೊತ್ತಾಗಲ್ಲ. ಆದರೆ ನಾವು ಜಗತ್ತಲ್ಲಿ ಇವತ್ತಿನ ಪರಿಸ್ಥಿತಿ ಎಷ್ಟು ಹೇಗಿದೆ ನೋಡೋಣ. ಬಂದವರು ದೊಡ್ಡವ್ರು ಹೌದೋ ಅಲ್ವೋ ಅಂತ ಹೇಗೆ ಡಿಸೈಡ್ ಮಾಡ್ತೀವಿ? ಹೊರಗಿನ ಜಗತ್ತಲ್ಲಾದರೆ ಡ್ರೆಸ್ಸು ಅಲ್ವಾ, ಒಳ್ಳೆ ಡ್ರೆಸ್ ಗೀಸ್ ಹಾಕ್ಕೊಂಡು ನೀಟಾಗಿ ಟೈಗಿ ಕಟ್ಕೊಂಡು ಶೂಸ್ ಗೀಸ್ ಹಾಕ್ಕೊಂಬಂದರೆ ಯಾರೋ ದೊಡ್ಡ ವ್ಯಕ್ತಿಗಳೇ ಇರಬೇಕು ಅಂತ ಅಲ್ವಾ. ಅವ್ನು ಏನೇ ಕೆಲಸದಲ್ಲಿರಲಿ, ಏನು ಸುಮ್ಮನೆ ಬಾಗಿಲು ಕಾಯೋನಿಗೆ ಒಳ್ಳೆ ಡ್ರೆಸ್ ಹಾಕಿ ಕರ್ಕೊಂಡು ಹೋಗ್ಬಿಟ್ರು ಅವ್ನಿಗೆ ಭಾರಿ ಸಲ್ಯೂಟ್ ಎಲ್ಲ ಹೊಡೆದಾಕ್ಬಿಡ್ತಾರೆ. ಯಾಕೆ? ಡ್ರೆಸ್ಸು. ಹಾಗೆ ಈ ಕಡೆಗೆ ಬಂದರೆ, ಅಂದರೆ ನಮ್ಮ ಒಂದು ಕ್ಷೇತ್ರದಲ್ಲಿ ನೋಡುವಾಗ ದೊಡ್ಡವ್ರು ಬಂದರು ಅಂತ ಹೆಂಗೆ ಗೊತ್ತಾಗುತ್ತೆ? ಒಳ್ಳೆ ಗೊಬ್ಬಚನ್ನ ಹಚ್ಕೊಂಡು, ಅಂಗರಕ್ಷೆ ಹಚ್ಕೊಂಡು, ಒಳ್ಳೆ ಪಂಚಗಿಂಚ್ಕೊಂಡು, ದೊಡ್ಡ ಆಚಾರಪ್ಪ, ದೊಡ್ಡ ಆಚಾರ. ಹೇಗೆ ಗೊತ್ತಾಯಿತು? ಅವರು ಪಾಠ ಮಾಡುವಾಗ ನೀವು ಕೇಳಿದ್ರಾ? ಅವರು ಪ್ರವಚನ ಮಾಡುವಾಗ ನೀವು ಕೇಳಿದ್ರಾ? ಅವರು ವಿದ್ವದ್ಗೋಷ್ಠಿಗೆ ಹೋಗಿದ್ದ ನೀವು ನೋಡಿದ್ರಾ? ಇಲ್ಲ. ಆದರೆ ಹೇಗೆ ಗೊತ್ತಾಯಿತು? ಅಷ್ಟು ದೊಡ್ಡ ಅಂಗಾರಾಗ್ತದೆ ಜುಟ್ಟಿಗಿಟ್ಟಲ್ವೇ, ಮತ್ತು ದೊಡ್ಡವರಲ್ಲೇ. ಅದನ್ನೇ ಹೇಳಿದ್ದು ಆದಿರಾಜರು. ಅಂದರೆ ಅವ್ರು ಹೇಳಿದ್ರೆ ಅರ್ಥ ಇನ್ನೂ ದೊಡ್ಡದಿದೆ. ನಾವು ಅರ್ಥೈಸಿಕೊಳ್ಳೋದು ಹೀಗೆ ಮಾಡ್ಕೊಳ್ಬೋದು. ಸುಮ್ಮನೆ ಆಟಕ್ಕೆ ಅಂತ ಹಚ್ಕೊಂಡ್ರು ಅವನನ್ನು ದೊಡ್ಡ ವಿದ್ವಾಂಸರ ಸಾಲಿನಲ್ಲಿ ಗೋಪಿಚಂದನ ತಂದು ನಿಲ್ಲಿಸಿಬಿಡುತ್ತೆ. ಹಾಗೆ ಊರ್ಧ್ವಂ ಯಧೃತಂ ಉಚ್ಚಲೋಕ ಪದವಿ ಸೋಪಾನ ಮನ್ವೇತಿ. ಆ ಗೋಪಿಚಂದನವನ್ನು ಹೀಗ ಮೇಲೆ ತೀಡಿಕೊಂಡ್ರೆ ದೇವರಂತಾನಂತೆ, ಹಾಗೇ ಮೇಲ್ ಬಂದ್ಬಿಡು ನನ್ನ ಜಾಗಕ್ಕೆ ಅಂತಾನೆ. ಊರ್ಧ್ವಂ ಮೇಲ್ಮುಖವಾಗಿ ಆ ಗೋಪಿಚಂದನವನ್ನು ಹೀಗೆ ತೀಡಿದರೆ ಉಚ್ಚಲೋಕ ಪದವಿ ಸೋಪಾನ ಮನ್ವೇತಿ. ಅದು ಊರ್ಧ್ವ ಲೋಕಕ್ಕೆ, ಉತ್ತಮ ಲೋಕಕ್ಕೆ ಮೆಟ್ಟಿಲಿನಂತೆ ಅದು ಕೆಲಸ ಮಾಡಿ ನಮ್ಮನ್ನು ಮೇಲಿನ ಲೋಕಕ್ಕೆ ತಲುಪಿಸಿ ಬಿಡುತ್ತೆ. ಅಂತಹ ಗೋಪೀಚಂದನ ಮಂಜಸ ವಿಜಯತೆ ತಾಪತ್ರಯಧ್ವಂಸನಂ. ನಮ್ಮ 3 ವಿಧವಾದ ತಾಪ, ಆಧ್ಯಾತ್ಮಿಕ, ಅಧಿದೈವಿಕ, ಆದಿಭೌತಿಕ ಅಂತ 3 ಬಗೆಯ ತಾಪಗಳು. ಈ ತಾಪತ್ರಯ, ಇದರಿಂದ ತಾಪತ್ರಯೇಣ ಸಂತಪ್ತಂ. ಯಾವುದು? ಯದೇತದಖಿಲಂ ಜಗತ್. ಇಡೀ ಜಗತ್ತಿನಲ್ಲಿ ಜನ ಸುಮ್ಮನೆ ನಮಗೇನು ಪ್ರಾಬ್ಲಮ್ ಇಲ್ಲ ಆಚಾರ್ಯ ಅಂದ್ಕೊಳ್ತಾರೆ. ಇಲ್ವಾ? ಸಮಸ್ಯೆಗಳಿಲ್ವಾ? ಎಂಥ ಪ್ರಾಬ್ಲಮ್ ಇಲ್ಲದೆ ಇರೋವನಿಗೂ ಭಾಳ ದೊಡ್ಡ ಸಮಸ್ಯೆ ಇರುತ್ತೆ. ತುಂಬ ದುಡ್ಡು ಬಂತು ಅಂದ್ಕೊಳ್ಳಿ, ನಮ್ಗೆ ಅನ್ಸ್ಬೋದು ಏನು ದುಡ್ಡು ಬಂದ್ಬಿಡ್ತಪ್ಪ. ಆದರೆ ಪ್ರಾಬ್ಲಮ್ ಇದೆ. ಏನು ಪ್ರಾಬ್ಲಮ್ಮು? ಟ್ಯಾಕ್ಸಿನ ಪ್ರಾಬ್ಲಮ್ಮು. ಯಾವಾಗ IT ಅವರು ಬರ್ತಾರೆ ಗೊತ್ತಿಲ್ಲ. ದುಡ್ಡು ಬಂತು, ಸಮಸ್ಯೆ ಬಂತು.
ಭಾರೀ ವಿದ್ಯೆ ಬಂತು, ಒಳ್ಳೆ ವಿದ್ಯೆ ಬಂತು, ಇನ್ನೇನು ಸಮಸ್ಯೆ ಇಲ್ಲ ಅಂದ್ಕೊಳ್ಳೋಣ. ಹೌದಾ? ಆ ವಿದ್ಯೆಯನ್ನು ನಮ್ಮಿಂದ ಪಡ್ಕೊಂಡವ ಕೆಟ್ಟದಾಗಿ ಉಪಯೋಗಿಸ್ಕೊಂಡ್ರೆ ನಮಗೆ ಸಮಸ್ಯೆ. ಅದು ಏನು ಜಗತ್ತಲ್ಲಿ ಏನು ಒಳ್ಳೆ ಪದಾರ್ಥ ಇದ್ದರೂ ಅದರ ಜೊತೆಗೊಂದು ಸಮಸ್ಯೆ ಬಂದೇ ಬರುತ್ತೆ. ಯಾಕೆಂದರೆ ಇದು ಸಂಸಾರದ ನಿಯಮ. ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ, ಅಷ್ಟೆ. ಹಾಗಾಗಿ ಈ ತಾಪತ್ರಯದಿಂದಾಗಿ ಎಲ್ಲ ಜನ ಬೆಂದು ಹೋಗಿದಾರಲ್ಲ, ಆ ಬೆಂದು ಹೋದ ಜನರ ಬಳಲಿಕೆಯನ್ನು ಕಳೆಯೋದು ಈ ಗೋಪೀಚಂದನ. ಹಾಗಾಗಿ ಇಂಥ ಗೋಪೀಚಂದನ ಸಿಗೋ ಜಾಗ ಯಾವುದು ಅಂದರೆ ನಮ್ಮ ದ್ವಾರಕಾ ಕ್ಷೇತ್ರ. ಭಗವಂತ ತಾನು ವಾಸ ಮಾಡಿ ತನ್ನ ಓಡಾಟದಿಂದ ಪವಿತ್ರವನ್ನಾಗಿಸಿದಂತಹ ಕ್ಷೇತ್ರ ಈ ದ್ವಾರಕಾ ಕ್ಷೇತ್ರ. ಇದರಲ್ಲಿ ಇನ್ನೂ ಭಾರೀ ಮಹತ್ವ ಏನು ಗೊತ್ತೇನು? ಈ ಕ್ಷೇತ್ರಕ್ಕೆ ಆಚಾರ್ಯ ಮಧ್ವರು ಬಂದ ಉಲ್ಲೇಖ ಇದೆ. ಆ ಕ್ಷೇತ್ರಕ್ಕೆ ಆಚಾರ್ಯ ಮಧ್ವರು ಬಂದಾಗ ಅಲ್ಲಿ ಹೀಗೊಂದು ವಾದ ಇತ್ತಂತ. ಒಬ್ಬ ಯಾರೋ ಹೀಗೊಂದು ಗಲಾಟೆ ಶುರು ಮಾಡಿದ್ದೇನು, ವೇದ ಸುಳ್ಳು ಹೇಳುತ್ತೆ, ವೇದ ಭಾರಿ ಸುಳ್ಳು, ವೇದ ಹೇಳ್ಕೊಂಡು ಜೀವನ ಮಾಡೋ ನೀವು ಸುಳ್ಳಿನ ಸಂತೆ ಹೇಳ್ಕೊಂಡು ಬದುಕ್ತೀರಿ, ಹಾಗೆ ಅಂತ ಒಂದು ದೊಡ್ಡ ಗಲಾಟೆ ಶುರು ಮಾಡಿದ್ದಂತೆ. ಅದೇ ಸಮಯಕ್ಕೆ ಆಚಾರ್ಯ ಮಧ್ವರು ತಾವಲ್ಲಿ ಬಂದಿದ್ದಾರೆ. ಬಂದರೆ ಅಲ್ಲಿರುವಂತಹ ಸಜ್ಜನರೆಲ್ಲ ಆಚಾರ್ಯ ಹತ್ರ ಹೋದರು, ಸ್ವಾಮಿ ಹೀಗೆ ಭಾರಿ ನಮಗೆ ದುರವಸ್ಥೆ ಆಗಿಬಿಟ್ಟಿದೆ, ಏನು ಮಾಡೋದು? ಆಚಾರ್ಯಂದರು, ಅಲ್ಲ ನೀವೇ ವೇದದ ಸಾರ್ಥಕತೆಯನ್ನು ಸತ್ಯತ್ವವನ್ನು ತೋರಿಸಿಕೊಡ್ರಿ ಅಲ್ಲ. ಅವರಂದರು, ಇಲ್ಲ ಸ್ವಾಮಿ, ಅವನು ನಮ್ಮ ಮಾತಿಗೆ ಬಗ್ಗಲ್ಲ, ನಮ್ಮ ಮಾತು ಕೇಳಲಾರ, ನೀವು ಬಂದು ಹೇಳ್ರಿ. ಸರಿ, ಆಚಾರ್ಯ ಹೋದರು. ಅವನಿಗೆ ಹೇಳಿದ್ರು, ನೋಡಪ್ಪ ಹಾಗೆಲ್ಲ ಅಪಭ್ರಂಶಗಳನ್ನು ಮಾತಾಡಬಾರ್ದು, ವೇದ ನಿಜನೇ ಹೇಳುತ್ತೆ. ಅವನಂದ, ಹಾಗಾದರೆ ವೇದ ನಿಜ ಹೇಳೋದಾದರೆ ನಾನು ಲಕ್ಷ್ಮೀ ಸೂಕ್ತ ಹೇಳಿದ್ರೆ ನಂಗೆ ದುಡ್ಡೇ ಬರಲಿಲ್ಲ ಅಂದ ಅವನು. ಆಚಾರ್ಯಂದರು, ಅದು ನಿನ್ನ ಹಣೆ ಬಾರ, ವೇದ ಎಲ್ರಿಗೆ ಫಲ ಕೊಡಲ್ಲ. ಯಾರು ಯಾರಿಗೆ ಯೋಗ್ಯತೆ ಇದೆಯೋ ವೇದ ಅವರಿಗೆ ಫಲ ಕೊಡುತ್ತೆ. ಡಾಕ್ಟ್ರೇ ಮಾತ್ರೆ ಕೊಡುವಾಗ ನಮ್ಮನ್ನು ಚೆಕ್ ಮಾಡಿ ಕೊಡ್ತಾರೆ, ಅವ್ರಿಗೆ ಕೊಟ್ಟಿದ್ದು ಇವ್ರು ತಗೊಳ್ಬೇಡಿ ಅಂತಾರೆ. ಯಾಕೆ? ಒಬ್ಬೊಬ್ರಿಗೆ ಒಂದೊಂದು ಥರ ಮಾತ್ರೆ ಕೆಲಸ ಮಾಡುತ್ತಂತೆ. ಹಂಗಂದ್ಮೇಲೆ ವೇದ ಎಲ್ರಿಗೂ ಒಂದೇ ಥರ ಹೆಂಗೆ ಕೆಲಸ ಮಾಡುತ್ತೆ? ಹಾಗೆಲ್ಲ ಆಗಲ್ಲ ಅಂದರು ಆಚಾರ್ಯ. ಅದಕ್ಕೆ ಅವನು ಆಚಾರನ ಆಡ್ಕೊಂಡಂತ ಅಣಗಿಸಿದ್ನಂತ. ಯೋಗ್ಯತ್ವೇ ಸತಿನ ಹಿ ದೃಶ್ಯತೆಧಿಕಾರಿ ನಾ ತಸ್ಯಾತ್ ಸಖರ ವಿಷಾಣ ವತ್ಸದೇತಿ. ಓಹೋಹೋ, ಹಾಗಾದರೆ ಯೋಗ್ಯತೆ ಇದ್ದವ್ರಿಗೆ ಮಾತ್ರ ಆಗುತ್ತಾ? ಜಗತ್ತಲ್ಲಿ ಯಾರಿಗೂ ನಿಮ್ಮ ಪ್ರಕಾರ ಯೋಗ್ಯತೆನೇ ಇಲ್ಲ. ಹಾಗಾದರೆ ವೇದ ಹೇಳಿದ್ದು ನಿಜ ಅನ್ನೋದು ಕತ್ತೆಗೆ ಕೊಂಬಿದೆ ಅಂದಷ್ಟೇ ನಿಜ ಅಂದ. ಅಂದರೆ ಕತ್ತೆಗೆಲ್ಲರೂ ಕೊಂಬಿದೆಯಾ? ಕತ್ತೆಗೆ ಕೊಂಬಿದೆ ಅನ್ನೋದು ಎಷ್ಟು ನಿಜನೋ ವೇದ ಹೇಳಿದ್ದು ನಡೆಯತ್ತೆ ಅನ್ನೋದು ಅಷ್ಟೇ ನಿಜ ಅಂದ. ಅವರಿಗೆ ಸಿಟ್ಟು ಬಂತು ಆಚಾರ್ಯರು. ಅವ್ರು ಏನು ಮಾಡಿದರು? ಆಕ್ಷೇಪಂ ತಮಸಹಮಾನ ಉಚ್ಚಮಾನ ಸದ್ಯೋಸೌ ನಿಜಕರ ಪಲ್ಲವದ್ವಯೇನ ಆದಾಯ ವ್ಯತನುತ ಬೀಜಮೋಷಧೀನಾಂ ಸೂಕ್ತೇನಾಂಕುರದಲ ಪುಷ್ಪ ಬೀಜ ಸೃಷ್ಟಿಂ. ಆಚಾರ್ಯಂದ್ರು, ಓಹೋ, ನಿನಗೆ ಯೋಗ್ಯತೆ ಬಗ್ಗೆ ಸಂದೇಹ ಬಂತಲ್ಲ ಈಗ ಅಂಥೇಳಿ ಏನು ಮಾಡಿದ್ದಾರೆ, ಕೈಯಲ್ಲಿ ಒಂದು ಬೀಜವನ್ನು ಹಿಡ್ಕೊಂಡ್ರು. ನಿಂಗೇನು ವೇದದ ಶಕ್ತಿ ಗೊತ್ತಾಗಬೇಕಲ್ಲ ಅಂಥೇಳಿ ಕೈಯಲ್ಲಿ ಬೀಜವನ್ನು ಹಿಡ್ಕೊಂಡು ಓಷಧ ಸೂಕ್ತ ಅಂತ, ಓಷಧಿ ಸೂಕ್ತ ಅದನ್ನು ಹೇಳಿದರೆ ಕೈಯಲ್ಲಿರೋ ಬೀಜ ಮೊಳಕೆ ಒಡೆದು ಫಲ ಪುಷ್ಪ ಅಂತ ಆಚಾರ್ಯ ಸುಮಧ್ವ ವಿಜಯ ಹೇಳುವಾಗ ಆ ಬೈಯಲ್ಲಿ ಹಿಡಿದುಕೊಂಡಂತಹ ಬೀಜದಿಂದ ಮೊದಲು ಮೊಳಕೆ ಬಂತಂತೆ. ನೋಡ್ತಾ ನೋಡ್ತಾ ಹಾಗೆ ನೋಡ್ತಿರೋ ಹಾಗೆ ಚಿಗುರೆಲೆಗಳು ಬಂದವು, ದೊಡ್ಡದಾಯಿತು, ಅದರಲ್ಲಿ ಹಣ್ಣು ಹೂವುಗಳು ಬಿಟ್ಟವು. ಕೈಯಲ್ಲಿ ಹಿಡ್ಕೊಂಡಿದ್ರಿ, ನಮ್ಮ ಮನೇಲಿ ಪಾಟಲ್ಲಿ ಹಾಕಿದ್ರೆ ತುಳಸಿ ಗಿಡ ಬರಲ್ಲ. ಆಚಾರ್ಯ ಕೈಯಲ್ಲಿ ಹಿಡ್ಕೊಂಡು ಮಂತ್ರ ಹೇಳಿದ್ರೆ ಅದರಲ್ಲಿ ಮೊಳಕೆ ಬಂದದ್ದನ್ನು ಆಚಾರ್ಯ ತೋರಿಸಿದ್ದಾರೆ. ಇಂತಹ ವೇದದ ಪ್ರಾಮಾಣ್ಯವನ್ನು ಸಂರಕ್ಷಣೆ ಮಾಡಿದ ಆಚಾರ್ಯ ಮಧ್ವರು ಸಂರಕ್ಷಣೆ ಮಾಡಿದ ಜಾಗ ಈ ದ್ವಾರಕಾ ಕ್ಷೇತ್ರ. ವಾದಿರಾಜ ಸ್ವಾಮಿಗಳವರು ಅವರು ತಾವು ಈ ಕ್ಷೇತ್ರದಲ್ಲಿಯೇ ವಾಸ ಮಾಡಿ ಅನೇಕ ದಿನಗಳ ಕಾಲ, 6 ತಿಂಗಳುಗಳ ಕಾಲ ಈ ಕ್ಷೇತ್ರದಲ್ಲಿ ನಿರಾಹಾರ ವ್ರತದಿಂದ ಇದ್ದದ್ದು ಉಲ್ಲೇಖ ಇದೆ ವಾದಿರಾಜರ ಚರಿತ್ರೆಯಲ್ಲಿ. ಆ ಸಂದರ್ಭದಲ್ಲಿಯೇ ಅಲ್ಲಿನ ಒಬ್ಬ ಸನ್ಯಾಸಿಗಳಿಗೆ ಭಾರೀ ಜ್ವರ ಬಂದಾಗ ಆ ಜ್ವರ ಪರಿಹಾರಕ್ಕೋಸ್ಕರವಾಗಿ ಮಧ್ವಮುನಿ ಪ್ರತಾಪಾಷ್ಟಕ ಅನ್ನುವ 8 ಶ್ಲೋಕಗಳ ಕೃತಿಯನ್ನು ರಚನೆ ಮಾಡಿ ಉಪದೇಶ ಮಾಡಿ ಜ್ವರವನ್ನು ಕಳೆದ ಉಲ್ಲೇಖವು ಈ ದ್ವಾರಕಾ ಕ್ಷೇತ್ರದಲ್ಲಿರುವಂಥದ್ದು. ಹೀಗೆ ದ್ವಾರಕಾ ಕ್ಷೇತ್ರಕ್ಕೆ ನಾವು ಹೋದಾಗ ಕೃಷ್ಣನ್ ನೆನೆಸ್ಕೊಳ್ಬೇಕು,
ಕೃಷ್ಣ ಕಟ್ಟಿದ ಊರನ್ನು ನೆನೆಸ್ಕೊಳ್ಬೇಕು, ತ್ರಿವಿಕ್ರಮ ದೇವರನ್ನು, ಕುಶನನ್ನು ದಮನ ಮಾಡಿದ ತ್ರಿವಿಕ್ರಮ ದೇವರನ್ನು ನೆನೆಸ್ಕೊಳ್ಬೇಕು, ಭಗವಂತನ ಚಕ್ರದಿಂದ ಉತ್ಪನ್ನವಾದ ಚಕ್ರ ತೀರ್ಥವನ್ನು ನೆನೆಸ್ಕೊಳ್ಬೇಕು, ಗೋಮತಿಯನ್ನು ನೆನೆಸಬೇಕು, ಸಮುದ್ರವನ್ನು ನೆನೆಸಬೇಕು, ಆಚಾರ್ಯ ಮಧ್ವರನ್ನು ನೆನೆಸಬೇಕು, ವಾದಿರಾಜಸ್ವಾಮಿಗಳವರನ್ನು ನೆನೆಸಬೇಕು. ಹೀಗೆ ಇಂಥ ಎಲ್ಲ ಮಹಾನುಭಾವರ ಮಹಾತ್ಮರನ್ನು ನೆನೆಸ್ಕೊಂಡು ಅಲ್ಲಿ ಕ್ಷೇತ್ರ ವಾಸವನ್ನು ಕ್ಷೇತ್ರ ಸಂದರ್ಶನವನ್ನು ಮಾಡಿದರೆ ನಮಗೆ ನಿಜವಾಗಿ ಪುಣ್ಯ ಸಂಪಾದನೆ ಆಗುತ್ತೆ ಅಂತ ಹೇಳ್ತಾ, ಹೀಗೆ 7 ಕ್ಷೇತ್ರಗಳ ಸಂಕ್ಷಿಪ್ತವಾದ ವಿಸ್ತಾರ ಅಲ್ಲ, ಒಂದೊಂದನ್ನೇ ಒಂದೊಂದು ದಿವಸ ಹೇಳಬಹುದು, ಆದರೆ ಸಂಕ್ಷಿಪ್ತವಾದ ಒಂದು ವಿಷಯವನ್ನು ಯಥಾಮತಿಯಾಗಿ ನಾವೆಲ್ಲ ವಿಚಾರ ಮಾಡಿದ್ದೇವೆ. ಈ ಎಲ್ಲ ಏನು ವಿಚಾರದಿಂದ ಯತ್ಕಿಂಚಿತ್ ಪುಣ್ಯ ಸಂಪಾದನೆ ಆಗಿದೆ, ಅದನ್ನು ಏನು ವಿಚಾರ ಮಾಡಿದ್ದೇವೆ ಇದನ್ನೆಲ್ಲ ಭಗವಂತನ ಪಾದಾರವಿಂದಗಳಲ್ಲಿ ಅರ್ಪಣೆ ಮಾಡೋಣ ಅಂತ ಹೇಳ್ತಾ ಈ ಉಪನ್ಯಾಸ ಮಾಲಿಕೆಯನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೇನೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಮಧ್ವೇಷಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು.